ಏ ಇದೇನಿದು? ಊಟ ಮಾಡೋದು ಬಿಟ್ಟು ಹಿಂಗ್ ಕುಂತಿದ್ಯಾ? ಯಾಕೆ ಕೈ ತೊಳ್ಕೊಂಬಿಟ್ಟೆ? ಯಾಕೋ ಹಸಿವಿಲ್ಲ. ಅಂತೂ ಅವಳ ಮನೆಗೆ ಹೋಗಿ ಬಂದಾಗ್ಲಿಂದ ಮಂಕಾಗ್ಬಿಟ್ಟೆ ನೀನು. ಸರಿಯಾಗಿ ಊಟನೂ ಮಾಡಲ್ಲ, ಹಾಳಾದವಳು. ಮಾಟ ಗೀಟ ಮಾಡಿಸ್ಬಿಟ್ಟವಳ ಏನೋ? ಛೇ, ಹಾಗೆಲ್ಲ ಹೇಳ್ಬೇಡ ಮಂಗಳ, ಅವಳು ಕೆಟ್ಟೋಳೇನಲ್ಲ. ನೋಡ್ದ್ಯಾ, ಇದ್ದಕ್ಕಿದ್ದಂಗೆ ಅವಳನ್ನ ಹೊಗಳಕ್ ಶುರು ಮಾಡ್ಬಿಟ್ಟಿಯಲ್ಲ. ನಾನೇನು ಅವಳನ್ನ ಹೊಗಳ್ತಿಲ್ಲ, ಇರೋ ವಿಷಯನ ಹೇಳ್ದೆ. ಅವತ್ ನಾನು ಹೊಡಿ ಅಂತ ಅವಳ ಕೈಗೆ ಚಾವಟಿ ಕೊಟ್ಟಾಗ ನಾನು ಹೊಡೆದ್ಲಾ? ಹಾಗಾದ್ರೆ ಅವಳು ಮಾಡಿದ್ದೆಲ್ಲ ಸರಿ ಅಂತ ನೀನ್ ಹೇಳೋದು? ಅವಳು ಇಲ್ಲಿವರೆಗೂ ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವಳು ಇನ್ನು ಮುಂದೆ ಮಾಡೋದೆಲ್ಲ ಸರಿಯಾಗೇ ಇರುತ್ತೆ. ಏನ್ ಸರಿಯಾಗಿರುತ್ತೋ ಏನೋ, ನನಗ್ ಮಾತ್ರ ಅವಳ ಹೆಸರು ತೆಗೆದ್ರೇನೆ ಆಗೋಲ್ಲ. ಸರಿ, ನೀವು ಮನೆಗೆ ಹೋಗಿ, ನಾನು ಎತ್ತುಗಳಿಗೆ ಮೇವ್ ಹಾಕ್ಬಿಟ್ಟು ಬರ್ತೀನಿ. ಅಕ್ಕ, ಅವತ್ ನೀನ್ ಇವ್ರನ್ನ ಮಾವ ಅನ್ನು ಅಂತ ಹೇಳ್ಕೊಟ್ಟೆ, ಇನ್ಮೇಲೆ ಮಾವ ಅನ್ನೋ ತಪ್ಪೇನೋ ಅನ್ಸುತ್ತೆ. ಏನು ಅರ್ಥ ಇಲ್ಲದೆ ಏನೇನೋ ಮಾತಾಡ್ತೀಯಾ? ಆಹಾ, ನನಗೇನ್ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ನನಗೆಲ್ಲ ಗೊತ್ತು. ನಿನ್ ಮನ್ಸಲ್ಲಿ ಇವರೇ ಇದ್ದಾರೆ, ಆದ್ರೆ ಅವ್ರ ಮನ್ಸಲ್ಲಿ ಬೇರೆ ಯಾರೋ ಇದ್ದಾರೆ. ನನ್ ಮನ್ಸಲ್ಲಿ ಇವರೇ ಇದ್ದಾರೆ ಅಂತ ನಾನೇ ಯಾವಾಗ ಹೇಳಿದ್ನೋ? ಹೊರಡು, ಹೊತ್ತಾಯ್ತು. ಏಯ್, ಏನು ಇವತ್ ಬಹಳ ಮರ್ಯಾದೆ ತೋರಿಸ್ತಿದ್ಯಲ್ಲ ನನ್ಗೆ? ದುಷ್ಟನ್ ಕಂಡ್ರೆ ದೂರ ಇರುವಂತ ದೊಡ್ಡೋರು ಹೇಳಿದ್ದಾರೆ. ಅವತ್ತು ಒಳ್ಳೆ ರಣಧೀರನ್ ತರ ಮನೆಗ್ ಬಂದು ನನಗ್ ಕಿಸ್ ಕೊಟ್ಟಿಯಲ್ಲ, ಈಗ ಕೊಡು ನೋಡೋಣ. ಏನೋ ಆವೇಶದಲ್ಲಿ ತಪ್ಪು ಮಾಡ್ಬಿಟ್ಟೆ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ನಾನ್ ಹಾಗೆಲ್ಲ ಕ್ಷಮಿಸೋ ಅಂತ ಅವಳಲ್ಲ ಗೊತ್ತಾ? ಸೇಡ್ ತೀರಿಸ್ಕೊಳ್ದೇ ಇದ್ರೆ ನನಗ್ ನಿದ್ದೆ ಬರೋದಿಲ್ಲ. ನೋಡ್ತಿರು ಈಗ ನಾನ್ ನಿನ್ಗೇನ್ ಮಾಡ್ತೀನಿ ಅಂತ. ತಗೋ, ಈ ಹಣ ಇಟ್ಕೋ. ಇವತ್ತಿನಿಂದ ನಿನ್ನಿಷ್ಟಂತೆ ಎಲ್ಲಾದ್ರೂ ಹೋಗಿ ಜೀವನ ಮಾಡು. ಬಡವನ್ ಮೇಲೆ ಕರುಣೆ ತೋರಿಸಿದಿ ತಾಯಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಬಸವಣ್ಣ, ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಗುಡ್ ಮಾರ್ನಿಂಗ್ ಸಂಪಂಗಿ. ಮೇಡಮ್, ಇವ್ರಿಗೆಲ್ಲ ದುಡ್ಡು ಕೊಟ್ಟು ಮನೆಗೆ ಕಳಿಸ್ಬಿಡು. ಥ್ಯಾಂಕ್ ಯು. ಹಾಗಾದ್ರೆ ಬರ್ತೀನಿ. ಈ ಹಣನ ಎಲ್ಲಾರು ಹಂಚ್ಕೊಳ್ಳಿ. ನಿಮ್ದು ಬಹಳ ದೊಡ್ಡ ಮನ್ಸು ಬುದ್ಧಿ. ನಾವು ಕೇಳಿದ ಬೆಲೆನೆ ಕೊಡ್ತಾ ಇದ್ದೀರಲ್ಲ. ನೀವೆಲ್ಲ ನಮ್ಮೂರೇ ಅಲ್ವೇನ್ರಪ್ಪ? ನೀವೆಲ್ಲರೂ ಚೆನ್ನಾಗಿರ್ಬೇಕು. ಬಾಲಕಣ ದುಡ್ಡು ತಗೋ. ಯಾಕಣ ನಂಜಪ್ಪ, ಯಾಕ್ರು ನೀವ್ ಹೀಗ್ ಮಾಡ್ತಿದ್ದೀರಾ? ಯಜಮಾನ್ರು ಊರಿಗೆ ಒಳ್ಳೇದ್ ಮಾಡ್ಬೇಕಾದ್ರೆ ನಾವ್ ಅದಕ್ಕೆ ಅಡ್ಡಿ ಮಾಡ್ಬಾರ್ದು ಕಣನ. ಇವರು ದೇವರಂತ ಮನುಷ್ಯರು ರುದ್ರಣ್ಣ. ರುದ್ರಪ್ಪ, ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ಮನೆನೂ ದುಡ್ಡು ಕೊಟ್ಟು ಕೊಂಡ್ಕೊಂಡಿದೀವಿ. ಇನ್ ಉಳಿದಿರೋದು ನಿನ್ ಮನೆ ಒಂದೇ. ಈಗ್ಲೂ ನೀವ್ ಒಪ್ಪೋದಾದ್ರೆ ನೀನೀಗಿರೋ ಮನೆ ಪಕ್ಕದಲ್ಲಿರೋ ಜಾಗಕ್ಕೆ 2 ಲಕ್ಷ ರೂಪಾಯಿ ಕ್ಯಾಶ್ ನ ಈಗ್ಲೇ ಕೊಟ್ಬಿಡ್ತೀವಿ. ಬರ್ಕೊಡು. 2 ಲಕ್ಷ ಅಲ್ಲ, 20 ಲಕ್ಷ ರೂಪಾಯಿ ಕೊಟ್ರು ನನ್ನ ಮನೆ ಕೊಡಲ್ಲ. ಎಲ್ರು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ನೀನೊಬ್ಬ ಇಲ್ಲಿ ಇತ್ಕೊಂಡು ಏನ್ ಮಾಡ್ತೀಯಾ? ಅಹಂಕಾರ ತೋರ್ಸ್ಬೇಡ, ದುಡ್ಡು ತಗೊಂಡು ಮರ್ಯಾದೆಯಾಗಿ ಮನೆ ಖಾಲಿ ಮಾಡು. ಏಯ್, ಅಹಂಕಾರ ತೋರ್ಸಕ್ ಬಂದಿರೋದು ನಾನಲ್ಲ, ನೀನು. ಮನೆ ಖಾಲಿ ಮಾಡು ಅಂತೀಯ? ನೀನ್ ಯಾವನ ನನ್ನ ಮನೆ ಖಾಲಿ ಮಾಡ್ಸೋಕೆ? ನನ್ನ ಏಕವಚನದಲ್ಲಿ ಮಾತಾಡಿಸ್ತೀಯಾ? ಏಯ್, ಜಾಸ್ತಿ ಮಾತಾಡಿದ್ರೆ ಮುಖ ಮೂತಿ ಎಲ್ಲ ಚಚ್ಚ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತೀನಿ. ಸಮಾಧಾನ ಮಾಡ್ಕೊ. ಗೋಪಾಲ್, ನಿನ್ನ ಹಣದಿಂದ ಎಲ್ಲ ಕೊಂಡ್ಕೋಬಹುದು, ಆದ್ರೆ ನನ್ನನ್ನು ಕೊಂಡ್ಕೊಳ್ಳೋಕೆ ಸಾಧ್ಯವಿಲ್ಲ, ತಿಳ್ಕೊ. ಬಾ, ನಂದು ಹೋಗೋಣ. ಹುಷಾರ್. ಹೋಗು ಹೋಗು, ನಿನ್ನ ಇಲ್ಲಿಂದ ಹೇಗ್ ಜಾಗ ಖಾಲಿ ಮಾಡಿಸ್ಬೇಕು ಅಂತ ನನಗ್ ಗೊತ್ತು. ಈ ಹಾವುಗಳ ಹಿಂದೆ ಯಾರು ಪುಂಗಿ ಊತ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ.
ಕೇಳಿ ಒಳಗಡೆ ಬಂದಿಯೋ ನೀನು? ನೀನ್ ಯಾರನ್ನ ಕೇಳಿ ನಮ್ಮನೆಗೆ ಹಾವು ಬಿಡಿಸ್ದೆ? ನನ್ನ ನೀನು ಅಂತ ಮಾತಾಡಿಸ್ತೀಯಾ? ಹೌದು ಕಣ. ನಾನು ಯಾರು ಗೊತ್ತಾ? ಓ, ಚೆನ್ನಾಗ್ ಗೊತ್ತು. ನೀನೊಬ್ಬ ಕಂತ್ರಿ ನಾಯಿ. ಏಯ್, ಜೀವದ ಮೇಲೆ ಆಸೆ ಇದ್ರೆ ಜಾಸ್ತಿ ಮಾತಾಡದೆ ಮೊದ್ಲು ಇಲ್ಲಿಂದ ಆಚೆ ಹೋಗು. ಹೋಗ್ತೀನಿ. ಹೋಗೋಕ್ ಮುಂಚೆ ನಿನಗೊಂದು ಬುದ್ಧಿ ಮಾತು ಹೇಳ್ತೀನಿ. ಜೀವದ ಮೇಲೆ ನಿನಗೆ ಆಸೆ ಇದ್ರೆ ಇನ್ನು ಮೇಲೆ ನನ್ನ ತಂಟೆಗೆ ಬರಬೇಡ. ನಿನಗೋಸ್ಕರ ಒಂದು ದೊಡ್ಡ ಕಾಣಿಕೆ ತಂದಿದ್ದೀನಿ, ತಗೋ. ಈಗ ಗೊತ್ತಾಯ್ತಾ ನಾನ್ ಎಂಥವನು ಅಂತ? ತಗೋ. ರುದ್ರಪ್ಪ, ರುದ್ರಪ್ಪ, ಓಹೋ, ಏನಮ್ಮ ನಿಮ್ ತಂದೆ ಮನೆಯಲ್ಲಿದ್ದಾರಾ? ಇದಾರೆ, ಬನ್ನಿ ಕುತ್ಕೊಳ್ಳಿ. ಅಪ್ಪ, ಅಪ್ಪ. ಏನ್ ಗೋವಿಂದಯ್ಯ, ಅಪರೂಪವಾಗಿ ಕೂತ್ಕೋ ಕೂತ್ಕೋ. ಏನ್ ಸಮಾಚಾರ? ಅದೇ ನೀನ್ ಹೇಳಿದ್ಯಲ್ಲಪ್ಪ, ನಿನ್ನ ಮಗಳಿಗೆ ಒಂದು ಗಂಡು ನೋಡು ಅಂತ. ಯಾವ್ದಾದ್ರು ಸಂಬಂಧ ನೋಡ್ಕೊಂಡ್ ಬಂದಿದ್ಯಾ? ಒಳ್ಳೆ ಸಂಬಂಧನೇ ನೋಡ್ಕೊಂಡು ಬಂದಿದ್ದೀನಿ. ನೀನೇನು ಯೋಚನೆ ಮಾಡ್ಬೇಡ. ಹುಡುಗನ ಹೆಸರು ಸುಂದರ ಅಂತ. ಹೆಸರಿಗೆ ತಕ್ಕನಾಗೆ ಸುಂದರವಾಗಿದ್ದಾನೆ. ತಂದೆ ತಾಯಿ ಯಾರು ಇಲ್ಲ. ಹುಡುಗ ಏನ್ ಕೆಲಸ ಮಾಡ್ಕೊಂಡಿದ್ದಾನೆ? ಎಸ್ಟೇಟ್ ನಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ಕೊಂಡಿದ್ದಾನೆ. ಹುಡುಗ ತುಂಬಾ ಒಳ್ಳೆಯವನು. ನೀನ್ ಹೂ ಅಂದ್ರೆ ಸಾಕು, ನಾಳೆನೆ ಹುಡುಗನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಕರ್ಕೊಂಡ್ ಬಾ ನೋಡೋಣ. ಜಾತಕ ಸರಿ ಬಂದ್ರೆ ಒಂದ್ ಒಳ್ಳೆ ದಿನ ನೋಡಿ ಮುಹೂರ್ತ ಇಟ್ಕೊಂಡ್ಬಿಡು. ನೋಡೋಣ, ನಮ್ ಕೈಲೇನಿದೆ, ಎಲ್ಲ ಶಿವನಿಚ್ಛೆ. ನಮ್ ಡ್ಯಾಡಿಗ್ ನಿಮ್ ಮೇಲೆ ಕೋಪ ಇರೋದ್ರಿಂದ ನಿಮ್ಮನ್ ಮದ್ವೆ ಆಗೋಕೆ ಅವ್ರು ಇಷ್ಟಪಡೋದಿಲ್ಲ. ಅವ್ರಿಗೆ ಇಷ್ಟ ಇಲ್ದೇ ಇದ್ರು ಹೋಗ್ಲಿ, ನಿನಗಿಷ್ಟ ಇದೆಯೋ ಇಲ್ವೋ? ನನ್ ಪ್ರಾಣ ಹೋದ್ರು ಸರಿ,
ನಿಮ್ಮನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ನೀನ್ ಇಷ್ಟಪಟ್ಟಿದ್ದನ್ನ ನಿಮ್ ಡ್ಯಾಡಿ ಯಾವತ್ತೂ ಇಲ್ಲ ಅನ್ನೋದಿಲ್ವಲ್ಲ? ಅದೇನೋ ನಿಜ. ನೀವ್ ಈ ಊರ್ಗ್ ಹೊಸ್ದಾಗ್ ಬಂದವರು. ನೀವ್ ಎಲ್ಲಿದ್ರಿ, ಯಾಕ್ ಬಂದ್ರಿ, ಕುಲ ಗೋತ್ರ ಒಂದೂ ಗೊತ್ತಿಲ್ವಲ್ಲ? ಓಹೋ, ನೀನ್ ನನ್ ಮದ್ವೆ ಮಾಡ್ಕೋಬೇಕಾದ್ರೆ ಇದನ್ನೆಲ್ಲ ತಿಳ್ಕೊಬೇಕಾ? ನನಗೇನು ಬೇಡ. ನಮ್ ಡ್ಯಾಡಿ ಕೇಳಿದ್ರೆ ನಾನೇನಂತ ಹೇಳಿ? ಇಲ್ಲಿ ನೋಡು, ನಾನು ಈ ಊರಿಗೆ ಬಂದು 10 ತಿಂಗಳಾಯ್ತು. ಇನ್2 ತಿಂಗಳಲ್ಲಿ ನಾನು ಯಾರು, ಇಲ್ಲಿ ಯಾಕೆ ಬಂದೆ, ಮುಂದಕ್ಕೆ ಏನ್ ಮಾಡ್ತೀನಿ, ಕುಲ ಗೋತ್ರ ಎಲ್ಲ ಗೊತ್ತಾಗತ್ತೆ. ಈಗ್ಲೇ ಯಾಕೆ ಗೊತ್ತಾಗ್ಬಾರ್ದು? 2 ತಿಂಗಳಲ್ಲಿ ಏನ್ ಬದಲಾಯಿಸ್ಬಿಡುತ್ತೆ? ಕಾಲ ದಿನದಿನಕ್ಕೂ ಬದಲಾಯಿಸ್ತಾ ಇರುತ್ತೆ ಆಶಾ. ಇವತ್ತು ಹೀಗಿದೆ, ನಾಳೆ ಹೇಗಿರುತ್ತೋ ಏನೋ ಯಾರಿಗ್ ಗೊತ್ತು. ನಾವೇ ಸ್ವಲ್ಪ ದಿನಗಳ ಹಿಂದೆ ಒಬ್ರನ್ನೊಬ್ರು ದ್ವೇಷಿಸ್ತಿದ್ವಿ, ಈಗ ಪ್ರೀತಿಸ್ತಾ ಇಲ್ವಾ? ಹಾಗೆ 2 ತಿಂಗಳು ಹೋದ್ರೆ ಈಗ ಕೂಲಿಗಾರನಾಗಿರೋ ನಾನು ಕೋಟ್ಯಾಧೀಶ್ವರನೇ ಆಗ್ಬೋದಲ್ವಾ? ಅದ್ ಹೇಗ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಕರ್ನಾಟಕ ರಾಜ್ಯ ಲಾಟ್ರಿಲಿ ಈ ಸರ್ತಿ ಬಂಪರ್ ಬಹುಮಾನ 1 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ನನ್ನ ಹತ್ರ 1 ಟಿಕೆಟ್ ಇದೆ. ಆ 1 ಟಿಕೆಟ್ಗೆ ಆ 1 ಕೋಟಿ ರೂಪಾಯಿ ನನಗ್ ಬಂದೇ ಬರುತ್ತೆ. ಓಹೋ, ಹಾಗಾದ್ರೆ ಲಾಟ್ರಿ ನಿಮ್ಗೊಂದು ಕೋಟಿ ಬಂದೇ ಬಿಟ್ರೆ ಏನ್ ಮಾಡ್ತೀರಿ? ಪ್ರೇಮ್ ಲೋಕ ತರ ಪಿಕ್ಚರ್ ತೆಗಿತೀನಿ. ಅದ್ರಲ್ಲಿ ಬರೋ ಲಾಭದಲ್ಲಿ ನಿಮ್ಮ ಅಪ್ಪನ್ನೇ ಕೊಂಡ್ಕೋತೀನಿ. ಬಾಮ್ಮ. ಏನಯ್ಯ ಹುಡುಗಿ ಒಪ್ಪಿಗೆ ಆಯ್ತು? ರುದ್ರಪ್ಪ, ಹುಡುಗನಿಗೆ ಹುಡುಗಿ ಒಪ್ಪಿಗೆ ಆಗಿದೆ. ಈಗ ನಿನ್ನಿಷ್ಟ ಏನು ಅಂತ ಹೇಳ್ಬಿಟ್ರೆ ಮುಂದಿನ ವಿಷಯ ಮಾತಾಡ್ಬೋದು. ನನಗೂ ಒಪ್ಪಿಗೆನೆ. ಏನ್ ಗುರು, ನಿನಗೂ ಈ ಮದುವೆ ಒಪ್ಗೆನಾ? ಯಾಕಪ್ಪ ಮಾತೇ ಆಡಲ್ಲ? ಧೈರ್ಯವಾಗಿ ಹೇಳು. ಹೇಳ್ಬೇಕಾಗಿರೋದು ನಾನಲ್ಲ, ಅಕ್ಕ. ಓ ಕರೆಕ್ಟ್, ಹುಡುಗಿ ಅಭಿಪ್ರಾಯನೇ ಮುಖ್ಯ ಅಲ್ವಾ? ಅದಕ್ಕೆ ನಾನು ನಿನ್ ಗುರು ಅಂತ ಕರೆಯೋದು. ಸರ್ 1 ನಿಮಿಷ ಇರಿ. ಮಂಗಳನ ಒಂದ್ ಮಾತು ಕೇಳ್ಕೊಂಡು ಬರ. ಸರಿ ಸರಿ. ಮಂಗಳ, ಹುಡುಗ ನಿನಗೆ ಒಪ್ಪಿಗೆನಾ? ನಾನ್ ನೋಡಿ ಒಪ್ಪಿಗೆ ಹೇಳೋದೇನಿದೆ? ನಿನ್ಗೊಪ್ಪಿಗೆನಾ? ಹುಡುಗ ಚೆನ್ನಾಗಿದ್ದಾನೆ, ನನಗೂ ಒಪ್ಪಿಗೆ. ನಿಮ್ಗೆಲ್ಲ ಒಪ್ಪಿಗೆ ಆದ್ಮೇಲೆ ನನ್ ಕೇಳೋದಿನ್ನೇನು? ಹಾಗಲ್ಲ ಮಂಗಳ, ಇದು ನಿನ್ನ ಜೀವನದ ಪ್ರಶ್ನೆ. ನಿನ್ನಿಷ್ಟ ಏನು ಅಂತ ಹೇಳು. ಹೇಳಿದ್ರೆ ನಾನು ಇಷ್ಟದಂತೆನೇ ಆಗೋಗುತ್ತಾ? ನೀನ್ ಹೇಳ್ತಾ ಇರೋದು ನನಗೆ ಅರ್ಥನೇ ಆಗ್ತಿಲ್ಲ. ಅರ್ಥ ಆಗಿದ್ದಿದ್ರೆ ಯಾವಾಗ್ಲೂ ಆಗ್ಬೇಕಾಗಿತ್ತು. ಈಗ ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗತ್ತೆ. ಈಗ ಅರ್ಥವಾಯ್ತು. ಒಂದ್ ಹೆಣ್ಣನ್ನ ಹುಡುಗ ಒಪ್ಪಿಗೆನಾ ಅಂತ ನೇರವಾಗಿ ಕೇಳಿದ್ರೆ ಬಾಯ್ ಬಿಟ್ಟು ಹೇಳ್ತಾಳ, ನಾವೇ ಅರ್ಥ ಮಾಡ್ಕೋಬೇಕು. ಸರಿ, ಒಪ್ಪಿಗೆ ಅಂತ ಹೇಳ್ಬಿಡ್ತೀನಿ. ನಮ್ಮ ಮಂಗಳಂಗೂ ಒಪ್ಪಿಗೆ ಅಂತೆ. ಹುಡುಗ ಹುಡುಗಿ ಒಪ್ಪದ ಮೇಲೆ ಮುಗಿದು ಹೋಯ್ತು. ರುದ್ರಪ್ಪ, ಆದಷ್ಟು ಬೇಗ ಲಗ್ನ ಕಟ್ಟಿಸ್ಬಿಡೋಣ. ಸರಿ, ಇನ್ನೊಂದ್ಸಲ ಹೇಳು. ಮಾವ. ಜಾಣ ಅಲ್ವಾ? ಜೋರಾಗಿ ಇನ್ನೊಂದ್ಸಲ ಹೇಳು. ಮಾವ. ಏನಪ್ಪ ಚಿಕ್ಕ ಯಜಮಾನ ಒಬ್ಬನೇ ಕೂತಿದೀಯಲ್ಲ? ಮಂಗಳ ಎಲ್ಲಿ? ಎಲ್ಲ ಇವನ ಮಾತಾಡ್ಸಿದ್ರು ಮಾತಾಡ್ತಿಲ್ವಲ್ಲ? ಯಾಕೋ ಮಾತಾಡಲ್ವಾ? ನನ್ ಮೇಲೆ ಕೋಪನಾ? ನೀನೊಂದು ತಪ್ಪು ಮಾಡಿದ್ಯಾ, ಅದಕ್ಕೆ. ನಾನ್ ತಪ್ಪು ಮಾಡಿದೀನ? ಒಳ್ಳೆ ಕೋರ್ಟಲ್ಲಿ ತೀರ್ಮಾನ ಹೇಳ್ದಾಗ ಹೇಳ್ಬಿಟ್ಟಿಯಲ್ಲೋ. ಹೋಗ್ಲಿ, ಅದೇನ್ ಹೇಳಿ ತಿಳ್ಕೊತೀನಿ. ನೋಡು, ಈ ದಾರಿಲಿ ನೇರವಾಗಿ ಹೋಗು. ನೀನ್ ಮಾಡಿರೋ ತಪ್ಪು ಏನು ಅಂತ ನಿಂಗೆ ಗೊತ್ತಾಗುತ್ತೆ. ಓಹೋ, ನಾನ್ ಮಾಡಿರೋ ತಪ್ಪು ಈ ದಾರಿಲಿ ಇದೆಯಾ? ಇರ್ಲಿ, ನೋಡ್ತೀನಿ. ಮಂಗಳ, ಮಂಗಳ, ಯಾಕೆ ಅಳ್ತಿದೀಯಾ? ಇಲ್ವಲ್ಲ. ಈ ಹಾಡನ್ನ ನೀನ್ ಎಲ್ ಕಲ್ತೆ? ಆ ದಿನ ನೀನ್ ಹಾಡ್ತಿದ್ಯಲ್ಲ, ಆಗ. ಅದನ್ನ ಯಾಕೆ ದುಃಖವಾಗಿ ಹಾಡ್ತಿದ್ಯಾ? ಯಾಕೋ ಮನ್ಸಿಗೆ ಬೇಸರವಾಗಿತ್ತು, ಅದಕ್ಕೆ. ಮಂಗಳ, ನಿನ್ ಮದುವೆ ನಿಶ್ಚಿತಾರ್ಥ ಆದಾಗ್ನಿಂದ ನೋಡ್ತಾನೆ ಇದ್ದೀನಿ. ಏನೋ ಒಂಥರ ಇದೆಯಾ? ಮೊದಲು ನಗನಗ್ತಾ ಎಷ್ಟು ಚುರುಕಾಗಿದ್ದೆ, ಈಗ ನಿನ್ ಮುಖದಲ್ಲಿ ಆ ಕಳೆನೇ ಇಲ್ಲ. ಯಾಕೆ? ನಿನಗೆ ಮದುವೆ ಇಷ್ಟ ಇಲ್ವಾ? ನೋಡು, ನಿನಗೆ ಮದುವೆ ಇಷ್ಟ ಇಲ್ದಿದ್ರೆ ಹೇಳು. ನೀನ್ ಯಾರನ್ನ ಇಷ್ಟಪಟ್ಟಿದ್ಯೋ ಅವ್ರಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ. ಅದೆಲ್ಲ ನಿನ್ನಿಂದ ಆಗ್ದಿರೋ ಕೆಲ್ಸ. ನಾನು ಎಂಥವನು ಅಂತ ನಿನಗಿನ್ನೂ ಗೊತ್ತಿಲ್ಲ. ನಾನು ಹಠ ತೊಟ್ರೆ ಆ ಕೆಲಸ ಮುಗೀತು ಅಂತ ತಿಳ್ಕೊ. ಆನಂದ್, ನೀನ್ ನಮ್ಮ ಮನೆಗೆ ಬಂದಾಗ್ನಿಂದ ನಾನ್ ನಿನ್ ಮೇಲೆ ಆಸೆ ಪಟ್ಟೆ, ಎಷ್ಟೋ ಕನಸು ಕಟ್ಟಿದ್ದೆ. ಇದನ್ನೆಲ್ಲ ನಾನು ನಿನ್ಗೆ ಹೇಳಿಲ್ಲ. ಮದ್ವೆ ವಿಚಾರ ಬಂದಾಗ ಹೇಳ್ಬೇಕು ಅಂತ ಬಂದೆ. ಆದ್ರೆ
ಆಗ ನೀನು ಆಶನ್ ಪ್ರೀತಿಸ್ತಿದ್ದೆ. ಮಂಗಳ, ನಮ್ಮಪ್ಪಂಗೆ ನಾನು ಒಬ್ಬನೇ ಮಗ. ಅಕ್ಕ ತಂಗಿ ಪ್ರೀತಿನೇ ನನಗೆ ಗೊತ್ತಿರ್ಲಿಲ್ಲ. ನಾನು ಇಲ್ಲಿಗೆ ಬಂದ್ಮೇಲೆ ನೀನ್ ನನಗೆ ತೋರಿಸಿರೋ ಪ್ರೀತಿ ವಾತ್ಸಲ್ಯದಿಂದ ನಿನ್ನ ನನ್ನ ತಂಗಿ ಅಂತ ತಿಳ್ಕೊಂಡೆ ಹೊರತು ಬೇರೆ ಯಾವ ಭಾವನೆನೂ ನನಗಿರ್ಲಿಲ್ಲ. ಈಗ ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಆಶನ್ನ ಮದುವೆ ಆಗಿ ಸುಖವಾಗಿರು. ನನ್ನಾಸೆ ನೆರವೇರಿಲ್ಲ ಅಂತ ನಾನೇನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಪಾಲಿಗೆ ಬಂದದ್ ಪಂಚಾಮೃತ ಅಂತ ದೊಡ್ಡೋರು ಹೇಳಿಲ್ವಾ? ಎಲ್ಲ ಋಣಾನುಬಂಧ ಅಷ್ಟೇ. ಇನ್ಮೇಲೆ ನಾನು ನಿನ್ನ ಅಣ್ಣ ಅಂತಾನೆ ಪ್ರೀತಿಸ್ತೀನಿ. ಇದು ಸತ್ಯ. ಸಾಹುಕಾರನ ಮಗನ ಹುಟ್ಟಿದ್ರು ಕಂಡವ್ರ ಬಟ್ಟೆ ಒಗೆಯೋದು ತಪ್ಪಲಿಲ್ಲ. ನಮ್ಮ ಅಪ್ಪಂಗೆ ಹಾಕಿರೋ ಚಾಲೆಂಜ್ ಮುಗಿಲಿ. ಇವರೆಲ್ಲರ ಕೈಲೂ ನನ್ನ ಚಡ್ಡಿ ಬನ್ನಿನೆಲ್ಲ ಒಗಿಸ್ತೀನಿ. ಇದು ಬೇರೆ ಒಳ್ಳೆ ಆನೆಗೆ ಹಾಕೋ ಚಡ್ಡಿ ಇದ್ದಾಗಿದೆ. ಇದನ್ನು ನಾನು ಒಗಿಬೇಕಾ? ಏಯ್, ಏನು ಅದು? ಏನೇನು ಪೇಚಾಡ್ತಿದ್ಯಾ? ಏನಿಲ್ಲ ಸರ್, ನಿಮ್ ಚಡ್ಡಿ ಒಗಿತಿದ್ದೆ. ಬೆಂಗಳೂರಿಂದ ನಿಮ್ಮ ಯಜಮಾನರು ಕಾಗದ ಬರೆದಿದ್ದಾರೆ. ಏನಂತ ಬರ್ತಿದ್ದಾರೆ ಸರ್? ಕೆಲಸ ಹೇಗ್ ಮಾಡ್ತಿದ್ದಾನೆ ನಮ್ಮ ಹುಡುಗ ಅಂತ ಕೇಳಿದ್ದಾರೆ. ಕಾಗದದಲ್ಲಿ ನನ್ನ ಯೋಗಕ್ಷೇಮಕ್ಕಿಂತಲೂ ನಿನ್ನ ಯೋಗಕ್ಷೇಮನೇ ಹೆಚ್ಚಾಗಿ ವಿಚಾರಿಸಿದ್ದಾರೆ. ವಾರಕ್ಕೆ ಮೈಕೈಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಿದ್ದಾನ ಅಂತಾನು ಕೇಳಿದ್ದಾರೆ. ಅವ್ರಿಗೆ ಮೊದ್ಲಿಂದ ನನ್ನ ಮೇಲೆ ಪ್ರೀತಿ ಜಾಸ್ತಿ ಸರ್. ಪರವಾಗಿಲ್ಲ, ಅವ್ರ ಹತ್ರ ಒಳ್ಳೆ ಹೆಸರು ತಗೊಂಡಿದ್ಯಾ. ಅವ್ರ ಹತ್ರ ಒಳ್ಳೆ ಹೆಸರು ತಗೊಳ್ಳೋದು ದೊಡ್ಡದಲ್ಲ ಸರ್. ನಿಮ್ಮ ಹತ್ರ ಒಳ್ಳೆ ಹೆಸರು ತಗೊಂಡ್ರೆ ನಾನು ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದೇವ್ರು ಖಂಡಿತ ಒಳ್ಳೇದ್ ಮಾಡ್ತಾನೆ. ಮಾಡು ಮಾಡು.